ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನ್ ಪುಷ. ಕಾರ್ತಿಕ ಮಾಸ ಬಂದ್ರೆ ಸಾಕಷ್ಟು ಸದ್ದು ಮಾಡೋ ಗುಹೆ ಒಂದಿದೆ. ಆ ಗುಹೆಗಳು ಮಹಿಳೆಯರಿಂದ ತುಂಬಿ ತುಳುಕುತ್ತೆ. ವಿಸ್ಮಯಕಾರಿ ಗುಹೆಗಳಲ್ಲಿ ಹೆಣ್ಣು ಮಕ್ಕಳ ದಂಡೆ ಸೇರುತ್ತೆ. ಸಾವಿರಾರು ವರ್ಷದ ಹಳೆ ಗುಹೆಯಲ್ಲೇ ಮಹಾ ಶಿವಲಿಂಗವಿದೆ. ಮಹಿಳೆಯರು ಅಲ್ಲಿ 4 ರಿಂದ 5 ಗಂಟೆ ನಿದ್ದೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಚ್ಚರಿ ಎದುರಾಗುತ್ತೆ. 2 ವಸ್ತುಗಳು ಕನಸಿನಲ್ಲಿ ಕಂಡ್ರೆ ಸಂತಾನ ಭಾಗ್ಯ ಸಿಗೋ ನಂಬಿಕೆ ಇದೆ. ಇಲ್ಲಿನ ಪುರಾತನ ಗುಹೆಗಳು ಹೇಳ್ತಿರೋ ಚರಿತ್ರೆ ಎಂಥದ್ದು? ಅಷ್ಟಕ್ಕೂ ಇಲ್ಲಿಗೆ ಸಹಸ್ರಾರು ವರ್ಷಗಳಿಂದ ಜನ ಬರುವುದೇಕೆ? ಮಕ್ಕಳ ಭಾಗ್ಯದ ಗುಹೆಗಳ ರಹಸ್ಯ ಎಂಥದ್ದು ಅನ್ನೋದೇ ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಗುಹೆ ಅಂದ್ರೆ ಮೃಗಗಳು ಬರಬಹುದು, ಸಾಧು ಸಂತರು ಬರಬಹುದು. ಆದ್ರೆ ಕಾರ್ತಿಕ ಮಾಸ ಬಂದ್ರೆ ಈ ಗುಹೆಗಳು ಹೆಣ್ಣು ಮಕ್ಕಳಿಂದ ತುಂಬಿ ಹೋಗುತ್ತೆ. ಹೂ, ಹಣ್ಣು, ಕಾಯಿ ಅಂಗಡಿ ಸಾಲುಗಳು ನಿರ್ಮಾಣವಾಗುತ್ತೆ. ಕೇವಲ ಕಾರ್ತಿಕ ಮಾಸದಲ್ಲಷ್ಟೇ ಇಲ್ಲಿ ಜನ ಸೇರ್ತಾರೆ. ಇನ್ನುಳಿದ ಬಹುಪಾಲು ಸಂದರ್ಭಗಳಲ್ಲಿ ಪ್ರವಾಸಿಗರಷ್ಟೇ ಇಲ್ಲಿ ಬರ್ತಾರೆ. ಇದೇ ವಿಸ್ಮಯಕಾರಿ ಗುಹೆಗಳಿಗೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಜನರೇ ಹೇಳುವಂತೆ 14 ವರ್ಷಗಳ ಕಾಲ ಪಾಂಡವರು ವನವಾಸ ಮಾಡಿದ ಬಳಿಕ 1 ವರ್ಷದ ಅಜ್ಞಾತವಾಸವನ್ನ ಇಲ್ಲೇ ಮಾಡಿದ್ರು ಅನ್ನೋ ಪೌರಾಣಿಕ ಹಿನ್ನೆಲೆ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಮಹಾನ್ ಶಿವಲಿಂಗವು ಈ ಗುಹೆಗಳ ಮಧ್ಯೆ ಇದ್ದು ಅನುದಿನವೂ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಈ ದೈವವನ್ನ ಧರ್ಮಲಿಂಗೇಶ್ವರ ಸ್ವಾಮಿ ಅಂತ ಜನ ಆರಾಧಿಸ್ತಾರೆ. ಇದೇ ಧರ್ಮಲಿಂಗೇಶ್ವರನನ್ನ ಸಾಕ್ಷಾತ್ ಧರ್ಮರಾಯ ಅನುದಿನವೂ ಪೂಜಿಸುತ್ತಿದ್ದ ಅನ್ನೋ ಪುರಾಣಗಳ ಕಥೆಯೂ ಇದೆ. ಇನ್ನು ಈ ಮಹಾನುಭಾವ ನೇಮ ನಿಷ್ಠೆಯಿಂದ ಪೂಜಿಸಿ ಕೋರಿದ್ರೆ ಬೇಡಿದ ವರ ನೀಡುವ ಕ್ಷಿಪ್ರವರ ಪ್ರಸಾದಿ ಅನ್ನೋ ನಂಬಿಕೆಯೂ ಜನರಲ್ಲಿದೆ. ಪ್ರತಿ ಕಾರ್ತಿಕ ಸೋಮವಾರ ಇದೇ ಧರ್ಮಲಿಂಗೇಶ್ವರನಿಗೆ ವಿಶೇಷ ಪೂಜೆ ನಡೆಯುತ್ತೆ. ಇಲ್ಲಿ ಸರಿಸುಮಾರು 2000 ವರ್ಷಗಳ ಹಳೆಯ ಸಮಾಧಿಗಳು ಕಾಣುತ್ತೆ. ಹೀಗೆ ಪುಟ್ಟ ಪುಟ್ಟ ಗೋರಿಗಳಂತೆ ಕಾಣುವ ಆಕೃತಿಗಳನ್ನ ಜನಸ್ತೂಪ ಅಂತಾಲೂ ಕರೀತಾರೆ. ಇದರ ಕೆಳಗೆ ನೆಲಮಾಳಿಗೆಗಳು ಇವೆ ಅನ್ನೋದು ಸ್ಥಳೀಯರ ನಂಬಿಕೆ. ಇಲ್ಲಿನ ರಹಸ್ಯ ಗುಹೆಗಳಲ್ಲಿ ನಿಧಿ ನಿಕ್ಷೇಪಗಳಿವೆ ಅನ್ನೋ ಗಟ್ಟಿ ನಂಬಿಕೆಯೂ ಇದೆ. ಇದೇ ಕಾರಣಕ್ಕೆ ಕೆಲವು ನಿಧಿಗಳ್ಳರು ಇಲ್ಲಿ ತಮ್ಮ ಕೈವಾಡ ತೋರಿಸಿದ್ದೂ ಇದೆ. ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ ಮೇಲೆ ಈ ಕ್ಷೇತ್ರದಲ್ಲಿ ರಾತ್ರಿಗಳಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ. ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಾಣವಾಗಿರೋ ಇದೇ ಗುಹೆಗಳಿಗೆ ಕಾರ್ತಿಕ ಮಾಸದಲ್ಲಿ ಹೆಣ್ಣು ಮಕ್ಕಳು ಬರುವುದು. ಆಂಧ್ರ ಪ್ರದೇಶದ ಏಲೂರು ಜಿಲ್ಲೆಯ ಜಿಲಕರಗುಡೆಂನಲ್ಲಿರೋ ಈ ಗುಹೆಗಳು ಕಾರ್ತಿಕ ಮಾಸದಲ್ಲಿ ವಿಸ್ಮಯವನ್ನ ಮಾಡುತ್ತೆ. ಇಲ್ಲಿನ ಗುಡ್ಡವನ್ನ ಜನ ಕಾಮಪರ್ವ ಕೋಟೆ ಅಂತಾನೂ ಕರೀತಾರೆ. ಇದೇ ಗುಹೆಗಳಿಗೆ ಜಿಲಕರಗುಡೆಂ ಗುಹೆಗಳು ಅಂತಾನೂ ಕರೀತಾರೆ. ಶತಮಾನಗಳಿಂದ ಈ ಗುಹೆಗಳಿಗೆ ಮತ್ತೊಂದು ಹೆಸರು ಬಂದಿದೆ. ಅದುವೇ ಮಕ್ಕಳ ಭಾಗ್ಯದ ಗುಹೆಗಳು ಅಥವಾ ಸಂತಾನ ಗುಹೆಗಳು ಅಂತ. ಇಂಥ ಸಾವಿರಾರು ಹೆಣ್ಣು ಮಕ್ಕಳು ಧರ್ಮಲಿಂಗೇಶ್ವರನನ್ನ ಸಂತಾನ ಕರುಣಿಸೋ ಮಹಾನುಭಾವ ಅಂತಾನೇ ನಂಬಿದ್ದಾರೆ. ಹೀಗಾಗಿಯೇ ಇಲ್ಲಿ ಗುಹೆಗಳಿಗೆ ಕಾರ್ತಿಕ ಮಾಸದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಬಂದು ವಿಶೇಷ ಪೂಜೆ ಮಾಡಿಸ್ತಾರೆ. ಇಲ್ಲಿನ ವೈಶಿಷ್ಟ್ಯ ಹೇಗಿದೆ ಅಂದ್ರೆ, ಮುತ್ತಜ್ಜಿ ಅಜ್ಜಿಯನ್ನ, ಅಜ್ಜಿ ಮಗಳನ್ನ, ಮಗಳು ತನ್ನ ಮಗಳನ್ನ ಇಲ್ಲಿ ಕರೆತರೋ ತಲತಲಾಂತರದ ಆಚರಣೆಗಳೇ ಇದೆ. ಅಂದ್ರೆ ಶತಮಾನಗಳಿಂದಲೂ ಸಂತಾನ ಪ್ರಾಪ್ತಿಯ ನಂಬಿಕೆಯಿಂದ ತವರು ಮನೆಯವರು ತಮ್ಮ ಹೆಣ್ಣು ಮಕ್ಕಳನ್ನ ಇಲ್ಲಿಗೆ ಕಳಿಸಿ ಹರಕೆ ಕಟ್ಟಿಕೊಳ್ಳುವ ಸಂಪ್ರದಾಯ ನಡೀತಾ ಇದೆ. ಶ್ರೀ ಧರ್ಮಲಿಂಗೇಶ್ವರ ಸ್ವಾಮಿ ಇಡೀ ದಕ್ಷಿಣ ಭಾರತದಲ್ಲೇ ಇಷ್ಟು ದೊಡ್ಡ ಶಿವಲಿಂಗ ಎಲ್ಲೂ ಇಲ್ಲ. ಕೇವಲ ಸಂತಾನ ಗುಹೆಗಳಲ್ಲಿ ಮಾತ್ರವೇ ಈ ಶಿವಲಿಂಗವಿದೆ ಅನ್ನೋ ನಂಬಿಕೆ ಇದೆ. ಹಾಗಾಗಿಯೇ ಪ್ರತಿ ಕಾರ್ತಿಕ ಸೋಮವಾರ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ. ಬಹುಪಾಲು ಹೆಣ್ಣು ಮಕ್ಕಳು ಇಲ್ಲಿಗೆ ಬಂದು ತಣ್ಣೀರಿನ ಸ್ನಾನ ಮಾಡ್ತಾರೆ. ಮಡಿ ಬಟ್ಟೆಯಲ್ಲೇ ಶಿವಲಿಂಗದ ಎದುರು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಇಷ್ಟಕ್ಕೆ ವ್ರತ ಮುಗಿಯೋದಿಲ್ಲ. ಶಿವಲಿಂಗದ ಎದುರು 4 ರಿಂದ 5 ಗಂಟೆ ಕಾಲ ಮಲಗ್ತಾರೆ. ಸಂತಾನ ಗುಹೆಗಳಲ್ಲಿನ ವಿಶೇಷ ಇದೇ ನೋಡಿ. ಮಕ್ಕಳ ಭಾಗ್ಯಕ್ಕಾಗಿ ಇಲ್ಲಿ ಬರೋ ಬಹುಪಾಲು ಹೆಣ್ಣು ಮಕ್ಕಳು ಇಲ್ಲಿ ಮಲಗಿ ಹರಕೆ ಕಟ್ಕೊಳ್ತಾರೆ. ಈ ಪವಿತ್ರ ತಾಣದಲ್ಲಿ ಮಲಗಿದ್ರೆ ಸಾಕ್ಷಾತ್ ಶಿವನೇ ಕಾಣಿಸಿಕೊಳ್ತಾನೆ ಅನ್ನೋ ನಂಬಿಕೆ ಇದೆ. ಇಲ್ಲಿಗೆ ಬರೋ ಬಹುಪಾಲು ಭಕ್ತರು ಇದೇ ನಂಬಿಕೆ ಇರಿಸ್ಕೊಂಡಿದ್ದಾರೆ. ಸ್ನಾನ ಮಾಡಿ ಮಡಿಬಟ್ಟೆಯಲ್ಲಿ ಹೀಗೆ ಅಂಗಾತ ಮಲಗ್ತಾರೆ. ಕೈಯಲ್ಲಿ ಹೂ, ಹಣ್ಣು, ಕಾಯಿ ಹಿಡ್ಕೊಂಡು ಮಲಗ್ತಾರೆ. ಹೊಟ್ಟೆ ಭಾಗವನ್ನ ಕೆಳಗಿಟ್ಟು ದೇವರಲ್ಲಿ ಬೇಡಿಕೊಳ್ತಾರೆ. ಇದೇ ಭಂಗಿಯಲ್ಲಿ 4-5 ಗಂಟೆ ಕಾಲ ಮಲಗ್ತಾರೆ. ಹೀಗೆ ಮಲಗಿದ ಮಹಿಳೆಯರಿಗೆ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಹೂ, ಹಣ್ಣು, ಕಾಯಿ, ತೊಟ್ಟಿಲು ಕಾಣಿಸಿಕೊಳ್ಳುತ್ತೆ ಅನ್ನೋದು ನಂಬಿಕೆ. ಒಂದೊಂದು ವಸ್ತುವು ಸಹ ಒಂದೊಂದು ವರದ ಪ್ರತೀಕ ಅಂತಾನೆ ಇಲ್ಲಿನ ಜನ ನಂಬಿಕೊಂಡಿದ್ದಾರೆ.
ಜಿಲಕರಗೋಡೆಂ ಶ್ರೀ ಧರ್ಮಲಿಂಗೇಶ್ವರ ದೇವಾಲಯ ಹಿಂದೂಗಳ ಹಾಗೂ ಬೌದ್ಧರ ತಾಣವಾಗಿದೆ. ಯಾಕಂದ್ರೆ ಈ ತಾಣ ಒಂದು ಕಾಲಕ್ಕೆ ಬೌದ್ಧರ ವಿಹಾರವಾಗಿತ್ತು. ಇದೇ ಜಾಗ ಬೌದ್ಧ ಭಿಕ್ಕುಗಳ ಪಾಠಶಾಲೆಯಾಗಿತ್ತು. ಇಲ್ಲಿನ ಸ್ಥಳೀಯರ ಪಾಲಿಗೆ ಜೀವ ಉಳಿಸೋ ಆರೋಗ್ಯ ತಾಣವೂ ಆಗಿತ್ತು. ತೀರಾ ಶತಮಾನಗಳಿಂದಲೂ ಇಲ್ಲಿಗೆ ಜನ ಬೌದ್ಧ ಭಿಕ್ಕುಗಳ ಬಳಿ ಸಹಾಯ ಕೋರಿ ಬರ್ತಿದ್ರು ಎಂಬ ನಂಬಿಕೆ ಇದೆ. ಮುಂದೆ ಇಲ್ಲಿನ ಬೃಹತ್ ಶಿವಲಿಂಗವನ್ನ ಸ್ಥಳೀಯರು ಪೂಜಿಸುತ್ತಾ ಬಂದ್ರು. ಬೌದ್ಧ ಭಿಕ್ಕುಗಳ ತಮ್ಮ ಸ್ತೂಪಗಳನ್ನು ಆರಾಧಿಸುತ್ತಾ ಬಂದಿದ್ದಾರೆ. ಸುಮಾರು 30ಕ್ಕೂ ಅಧಿಕ ಬೌದ್ಧ ಸ್ತೂಪಗಳು ಇಲ್ಲಿರುವುದನ್ನ ಕಾಣಬಹುದು. ಕೆಲವರು ಇದನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಬೇಕು ಅಂತ ಓಡಾಡ್ತಿದ್ದಾರೆ. ಇನ್ನು ಕೆಲವರು ಇದು ಪಾಂಡವರ ಪವಿತ್ರ ತಾಣ, ಶ್ರೀ ಧರ್ಮಲಿಂಗೇಶ್ವರನ ಪುಣ್ಯ ಭೂಮಿ ಅಂತಿದ್ದಾರೆ. ಅವರವರ ನಂಬಿಕೆಯ ಮಧ್ಯೆಯೇ ಮಹಿಳೆಯರು ಪ್ರತಿ ಕಾರ್ತಿಕ ಮಾಸದಲ್ಲಿ ಸಂತಾನ ಗುಹೆಗಳಿಗೆ ಬಂದು ಮಲಗುವುದನ್ನ ಮುಂದುವರೆಸಿದ್ದಾರೆ. ದೇವರ ಪವಾಡವೋ ವಿಸ್ಮಯವೋ, ಇಲ್ಲಿ ಬಂದು ಪೂಜೆ ಸಲ್ಲಿಸೋ ಮಹಿಳೆಯರಿಗೆ ಸಂತಾನ ಪ್ರಾಪ್ತಿಯಾಗ್ತಿರುವುದಂತೂ ಸತ್ಯ ಅನ್ನೋದು ಇಲ್ಲಿನ ಮಹಿಳೆಯರ ಮಾತುಗಳು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.